ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನೀಟ್ ಮತ್ತೆ KCET ನ ಒಂದು ಅಪ್ಡೇಟ್ ಇದೆ, ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಏನಕ್ಕಪ್ಪನೇ ಡೈಲಿ ನಿಮಗೆ ಯೂಸ್ಫುಲ್ ಆಗಿರುವಂತ ಒಂದು ಕಂಟೆಂಟ್ ನಮ್ಮ ಚಾನಲ್ ಅಲ್ಲಿ ಸಿಗುತ್ತೆ, ಅದಕ್ಕೋಸ್ಕರನೇ. ಸೊ ಮೊದಲನೇದಾಗಿ ಇವಾಗ ಯಾರೆಲ್ಲ MBBS ಸ್ಟೂಡೆಂಟ್ಸ್ ಇದ್ರು ಮತ್ತೆ ನಿಮ್ಗೆ ಇಲ್ಲಿ BDS ಸ್ಟೂಡೆಂಟ್ಸ್ ಇದ್ರು ಅವ್ರಿಗೆಲ್ಲರಿಗೂ ಕೂಡ ಇವಾಗ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಇವತ್ತು ಆಪ್ಷನ್ ಎಂಟ್ರಿ ಮುಗಿಸ್ಕೋಬೇಕಾಗುತ್ತೆ. ನಾಳೆ ಬೆಳಗ್ಗೆ ನಾಳೆ ಸಾಯಂಕಾಲ 5:00 ನಿಮಗೆ ಆಪ್ಷನ್ ಎಂಟ್ರಿ ಕ್ಲೋಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಇವಾಗ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಕಾಲೇಜಸ್ನ ಆ್ಯಡ್ ಮಾಡ್ಕೋಬಹುದು, ರಿಮೂವ್ ಮಾಡ್ಕೋಬಹುದು, ರೀಆರ್ಡರ್ ಮಾಡ್ಕೋಬಹುದು. ಇಷ್ಟು ಚೇಂಜಸ್ ಅನ್ನು ಕೂಡ ನೀವು ಇಲ್ಲಿ ಮಾಡ್ಕೋಬಹುದು. ಮತ್ತೆ KCET ವಿದ್ಯಾರ್ಥಿಗಳು ತುಂಬಾ ಜನ ಬಂದ್ಬಿಟ್ಟು ಇವಾಗ KCET ಅಂದ್ರೆ ಇವಾಗ 3 ರೌಂಡ್ ಕೌನ್ಸಿಲಿಂಗು ಕೂಡ ಆಗ್ಬಿಟ್ಟಿದೆ. ತುಂಬಾ ಜನಕ್ಕೆ ಇವಾಗ ಕಾಸ್ಟ್ ಅಂಡ್ ಡೆಪಾಸಿಟ್ ನ ಒಂದು ಡೌಟ್ ಬರ್ತಿದೆ ಅಂತಾನೆ ಹೇಳ್ಬೋದು, ಯಾವಾಗ ಬರುತ್ತೆ ಅಮೌಂಟ್ ಅಂತ ಹೇಳ್ಬಿಟ್ಟು. ಸೊ KN ಅವರು 1 ವೀಕ್ ಟೈಮ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅದರೊಳಗಡೆ ನಿಮ್ಮ ಒಂದು ಅಮೌಂಟ್ ಬಂದ್ಬಿಟ್ಟು ವಾಪಸ್ ಬರುತ್ತೆ. ಒಂದು ವೇಳೆ ನಿಮಗೆ ಇವಾಗ ಅಡ್ಮಿಷನ್ ಪ್ರೊಸೆಸ್ ಎಲ್ಲನೂ ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿಬಿಟ್ಟಿದೆ. ಒಂದು ವೇಳೆ ನೀವು ಸೀಟು ಸೆಲೆಕ್ಟ್ ಆಗಿದ್ರೂ ಕೂಡ ನೀವು ಬಿಟ್ಟಿದ್ದೀರಾ ಅಂತ ಹೇಳಿದ್ರೆ ಪೆನಾಲ್ಟಿ ಕಟ್ಟಬೇಕಾಗುತ್ತೆ. ಒಂದು ವೇಳೆ ನಿಮ್ಗೆ ಸೀಟ್ ಸೆಲೆಕ್ಷನ್ ಆಗಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಇಯರ್ ಕೂಡ ನೀವು ಇಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಪರ್ಚುನಿಟಿ ಇರುತ್ತೆ. ಒಂದು ವೇಳೆ ಸೀಟ್ ನೀವು ಬಿಟ್ಟಿದ್ದೀರಾ ಅಂತ ಹೇಳೋದಾದ್ರೆ ನೀವು ಯಾವುದೇ ಕಾರಣಕ್ಕೂ ಇನ್ನೊಂದು 3 ಇಯರ್ಸ್ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಈ ರೀತಿ ಒಂದು ಗೈಡ್ಲೈನ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಪ್ರತಿ ಸತಿನೂ ಕೂಡ ನಾನು ಹೇಳ್ತಿರುವಂಥದ್ದು ಇದೇನೆ. ಇವಾಗ ಸದ್ಯಕ್ಕೆ ಹೋಗಿ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ಯಾರನ್ನ ನೀಟ್ ವಿದ್ಯಾರ್ಥಿಗಳಿದ್ದೀರಾ ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ನಾಳೆ 5:00 ನಿಮಗೆ ಕೊನೆ ದಿನಾಂಕ ಇರುತ್ತೆ, ಅದಕ್ಕೋಸ್ಕರನೇ. ಓಕೆನಾ? ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.